ಆದ್ಯ ಸಾಕು, ಆದ್ಯ ಬೇಡ ಅಮ್ಮ, ಆದ್ಯ ಆದ್ಯ ಸಾಕು, ಆದ್ಯ ಸಾಕು, ಆದ್ಯ ಬೇಡ, ಆದ್ಯ ಆದ್ಯ ಮಾತಿನ ಮನಸ್ಸಿಗೆ ಹೇಳಿದ ಅಷ್ಟೇ, ನೀನು ನಿಜವಾಗ್ಲೂ ಹೊಡಿತಿದ್ಯಾ ಅಮ್ಮ? ಆದ್ಯ ಯಪ್ಪ, ಅಯ್ಯೋ ಈ ಸೀನು, ಏನು ಯೋಚನೆ ಮಾಡ್ತಿದ್ಯಾ? ನಿನ್ನನ್ನೇ ಕೇಳ್ತಿರೋದು. ಇದೇನು ಕೈಯಲ್ಲೆಲ್ಲ ಕಟ್ಟು? ನಿನ್ಗೆ ಕೇಳ್ತಿರೋದು ಏನಾಯ್ತು? ಕೇಳಕ್ಕೇನು? ಯಾರಾದ್ರೂ ಹೊಡೆದ್ರೇನೋ? ಏನ್ ಮಾತಾಡ್ತಿದ್ದೀರಾ? ಯಾರು ನನ್ಗೆ ಹೊಡಿತಾರೆ? ಸೀನುನ ಹೊಡಿಯುವಂತ ಗಂಡ್ಸ್ ಯಾರಾದ್ರೂ ಇದಾನ? ಓಹೋ, ಹಾಗಾದ್ರೆ ಹೆಂಗಸ್ರು ಯಾರಾದ್ರೂ ಹೊಡೆದ್ರೇನೋ? ಸೀನು, ಸೀನು, ಅಯ್ಯೋ ಆದ್ರೂ ಈ ಮನೇಲಿ ಇರೋರ್ಗೆಲ್ಲ ಈ ನಡುವೆ ಡೌಟ್ಸು ಜಾಸ್ತಿ ಆಗ್ತಾ ಇದೆ. ಮತ್ತೆ ಹೇಗಾಯ್ತು ಇಷ್ಟೊಂದು ಗಾಯ? ಯಾಕೆ ಬ್ಯಾಂಡೇಜ್ ಹಾಕಿದ್ದಾರೆ? ಯಾಕೆ ಕೇಳ್ತಿಲ್ಲ? ಹೇಳಪ್ಪ ಸೀನು, ಏನ್ ನಡೀತು? ಆದ್ಯಾತೆ ಅದೇ ಅದು ಕಾಲ್ ಜಾರ್ ಬಿದ್ದು ಕೆಳಗ್ ಬಿದ್ದು ಏಟ್ ಮಾಡ್ಕೊಂಡೆ ಅತ್ತೆ. ಕಾಲ್ ಜಾರಿದ್ರೆ ಇಷ್ಟೊಂದು ಏಟ್ ಹೇಗೋ ಆಗತ್ತೆ? ಕೇಳಕ್ಕೇನು? ಹೇಳು ಹೇಳು, ಕೇಳ್ತಿದಾರಲ್ಲ, ಹೇಳು. ಕಾಲ್ ಜಾರಿದ್ರೆ ಇಷ್ಟೆಲ್ಲ ಯಾಕೋ ಕಟ್ಟುಗಳು? ನಿಜ ಹೇಳು, ಏನಾಯ್ತು ಅಂತ ಹೇಳು. ಅತ್ತೆ, ನಿಜವಾಗ್ಲೂ ಕಾಲ್ ಜಾರ್ ಬಿದ್ದೆ ಅಷ್ಟೇ. ಆದ್ರೆ ಜಾರಿದ್ದು ಮೆಟ್ಲು ಮೇಲಿಂದ ಅಲ್ಲ, ಬೆಟ್ಟದ ಮೇಲಿಂದ. ಅಯ್ಯೋ, ಬೆಟ್ಟನ? ನಮ್ಮೂರು ದೇವಸ್ಥಾನದ ಹತ್ರ ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ಮೇಲಿಂದ ಕಾಲ್ ಜಾರ್ ಬಿದ್ದೆ. ಅಯ್ಯೋ ಅಮ್ಮ, ಬೆಟ್ಟದ ಮೇಲೆ ಯಾಕೋ ಹೋಗಿದ್ದೆ? ಕೇಳಕ್ಕೇನು? ಏನೋ ಮನಶಾಂತಿ ಇರ್ಲಿ ಅಂತ ಹೋದೆ. ಈಗ ನನ್ಗೆ ಯಾಕೋ ಅಶಾಂತಿ ಆಗಿದೆ. ಕೇಳಿಸ್ಕೊಂಡ್ಯಾ? ಇವಾಗ್ಲೂ ನೆಮ್ಮದಿ ಕೊಡ್ದಂಗೆ ಪ್ರಶ್ನೆ ಕೇಳ್ತೀರಲ್ಲ, ಹೇಳಿ ಅತ್ತೆ. ಹೌದು, ಯಾರಿಗೇನಾದ್ರೆ ನಮ್ಗೇನಾಗ್ಬೇಕಿದೆ? ನಡೀರಿ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಅಕ್ಕ, ಸೀನು, ನಡಿ ನಡಿ ಅಕ್ಕ, ನಡಿ ನಡಿ. ಅದ್ ಹಾಗಲ್ವೋ? ಹೇಳಿದ್ರೆ ನಾವೆಲ್ಲರೂ ಒಂದಾಗ್ತೀವಿ, ಆದ್ರೆ ನಾವು ಬೇರೆ ಆಗ್ತೀವಲ್ಲ. ನಾವು ಸುಳ್ಳು ಮದ್ವೆ ಆಗಿದೀವಿ ಅಂತ ನೀನ್ ನನ್ನ ಜೊತೆ ಇದೆಯಾ, ಆದ್ರೆ ನಿಜ ಹೇಳಿದ್ರೆ ನೀನ್ ನನ್ನ ಜೊತೆ ಇರಲ್ವಲ್ಲ.
ಆದ್ಯ, ಅಯ್ಯೋ ಆದ್ಯ, ಆದ್ಯ ಸತ್ತೋಗ್ಬಿಡ್ತೀನಿ ಅತ್ತೆ, ಕಾಪಾಡಿ ಅತ್ತೆ. ಅತ್ತೆ ಏನಾಯ್ತು? ನನ್ನ ಕಾಪಾಡಿ ಅತ್ತೆ. ಅತ್ತೆ ಅತ್ತೆ ಅಲ್ಲಿ ಅತ್ತೆ ಅತ್ತೆ ಅಪ್ಪ ದೇವ್ರೆ, ಅಯ್ಯಯ್ಯೋ ಸದ್ಯ ಉಳ್ಕೊಂಡೆ. ಈ ಸೀನು ನೋಡು, ಆದ್ಯ ಬಂದಾಯ್ತಲ್ವಾ, ನೀನ್ ಹೋಗು ಒಳಗೆ. ಅಯ್ಯೋ ನಾನು ಹೋಗಲ್ಲ ಅತ್ತೆ, ನಾನು ಯಾಕೆ ಹೋಗ್ಲಿ, ನಾನು ಹೋಗಲ್ಲ. ಅದು ಹಾಗಲ್ಲ ಕಡು ಸೀನು, ನಿನಗೆ ಮೈಯೆಲ್ಲ ಏಟಾಗಿದೆಯಲ್ಲ, ಅವಳು ನೋಡ್ಕೋತಾಳೆ, ಹೋಗಪ್ಪ. ಇದನ್ ಮಾಡಿದ್ದೆ ಆದ್ಯ. ಅಯ್ಯೋ ಈ ಏಟಿಗೆ ಆದ್ಯ ಏನ್ ಮಾಡ್ತಾಳೆ ಅಂದೆ ಅತ್ತೆ. ಔಷಧಿ ಹಾಕ್ತಾಳೆ ಕಣೋ. ಅತ್ತೆ ಈ ತರ ಪ್ರತಿಯೊಂದಕ್ಕೂ ಆದ್ಯನಿಗೆ ತೊಂದರೆ ಕೊಟ್ರೆ ಪಾಪ ಅತ್ತೆ. ನನ್ನ ನಾನು ನೋಡ್ಕೋತೀನಿ ಅತ್ತೆ, ನಾನೇ ನೋಡ್ಕೋತೀನಿ. ಐ ಲವ್ ಮೈ ಸೆಲ್ಫ್. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಅತ್ತೆ ಅತ್ತೆ ಆದ್ಯ ಇರೋ ರೂಮ್ಗೆ ನಾನು ನಿಜವಾಗ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮಲ್ಕೋತೀನಿ, ಇಲ್ಲಿ ಈ ಸೋಫಾ ಮೇಲೆ. ಇಲ್ಲೇ ಮಲ್ಕೋತೀನಿ. ಇಲ್ಲೇ ನನಗೆ ಇಲ್ಲೇ ಏನೇ ಆದ್ರೂ ಇಲ್ಲೇ ಸೇಫು. ಸೀನು, ಅದು ಹಾಗಲ್ಲ ಕಣೋ. ಅತ್ತೆ ನೀವ್ ಹೋಗಿ ಅತ್ತೆ, ನೀವ್ ಹೋಗಿ ಅತ್ತೆ, ನಾನು ನೋಡ್ಕೋತೀನಿ. ಹೋಗಿ. ಅಮ್ಮ ಅಯ್ಯೋ ಅಮ್ಮ, ಆದ್ಯ ಅಲ್ಲ ಅಮ್ಮನವರು. ಅಯ್ಯೋ ಅಯ್ಯೋ ಅಮ್ಮ. ಅಮ್ಮ 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 ಏನೋ ಅಮ್ಮ, ಇಲ್ಲಿ ಕೊಡು. ಅಮ್ಮ ಅಮ್ಮ, ನಿಂಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಏನು? ಆ ರಾಜಲಕ್ಷ್ಮಿ ಜೊತೆ ಮದ್ವೆ ಮಾಡ್ಕೊಳ್ಳೋದೇನಾ ಗುಡ್ ನ್ಯೂಸ್? ನಾನೇ ಫೋನ್ ಮಾಡಿ ಹೇಳ್ದೆ ಕಣೋ. ಆದ್ರೆ ನನ್ಗೇನದ್ ಗುಡ್ ನ್ಯೂಸ್ ಅಲ್ಲ ಕಣೋ. ಅಮ್ಮ ಹೌದು ಕಣೋ, ಅಸ್ಮಿತನ ಬೇಡ ಅಂತ ನೀನ್ ಹೋಗಿ ರಾಜಾರಾಮ್ ಅವ್ರ ಕಾಲ್ ಹಿಡ್ಕೊಂಡು ರಾಜಲಕ್ಷ್ಮಿ ಬೇಕು ಅಂದ್ರೆ ಅದು ಗುಡ್ ನ್ಯೂಸ್ ಹೇಗಾಗುತ್ತೋ ಹೇಳು? ಅಮ್ಮ, ನೀನ ಅಸ್ಮಿತಾ ಮಾಯಲ್ಲಿದೀಯಾ. ನಾನು ಏನ್ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಅರ್ಥ ಆಗದೆ ಇರೋದು ನನ್ಗಲ್ಲ ಕಣೋ, ನಿನ್ಗೆ. ನೀನ್ ಆ ರಾಜಲಕ್ಷ್ಮಿ ಮಾಯಲ್ಲಿ ಬಿದ್ದೋಗಿದ್ಯಾ. ನೀನ್ ಇವತ್ ಹೀಗೆ ಜೀವಂತವಾಗಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಅಸ್ಮಿತಾನೇ ಕಣೋ. ಇವನ್ ಪ್ರಾಣ ಹೋಗೋದಿಕ್ಕೆ ಕಾರಣ ಆಗಿದ್ದು ಕೂಡ ಆ ಅಸ್ಮಿತಾನೆ. ಲೇ ಶೌರ್ಯ, ನಿಮ್ಮ ಅಮ್ಮನ ಮಾತಿಗೆ ತಲೆ ಕೆಡ್ಸ್ಕೊಬೇಡ. ಲೇ ಇನ್ನೊಂದು ವಿಷಯ, ರಾಜಲಕ್ಷ್ಮಿ ನೀನ್ ಹೆಂಡತಿ ಆಗ್ತಿದ್ದಾಳೆ ಅನ್ನೋ ಸಂತೋಷದಲ್ಲಿ ಮುಖ್ಯವಾದ ವಿಷಯನ ಮರಿಬೇಡ. ಆದಷ್ಟು ಬೇಗ ಮೇಲ್ಗಡೆ ಹೋಗಿ ಸೂಟ್ ಕೇಸ್ ಜೊತೆ ಬಂದಿರೋ ಆ ಶೂರ್ಪನಕಿನ ಹೊರಗಾಕೋ. ಆಗ್ಲೇ ನೀನು ನಿನ್ ಪ್ರೀತಿ ಸೇಫ್ ಆಗಿರೋಕ್ ಸಾಧ್ಯ. ಹೋಗೋ, ಮೇಲ್ಗಡೆ ಹೋಗೋ. ಹಲೋ ಮೈ ಡಿಯರ್ ಮಾಡರ್ನ್ ಸೂರ್ಪಣಕಿ. ಏನು ಕುರ್ಚಿಲಿ ಕೂತ್ಕೊಂಡು ತುಂಬಾ ಥಿಂಕ್ ಮಾಡ್ತಿದ್ಯಾ? ಓಹೋ, ನನ್ನಮ್ಮ ಎಲ್ಲ ಮ್ಯಾಟ್ರನ್ನು ಹೇಳ್ಬಿಟ್ರಾ? ಅಯ್ಯೋ,
ತುಂಬಾ ನೋವಾಗ್ತಿದ್ಯಾ? ಮತ್ತೆ ಹೊಸ ಪ್ಲಾನ್ ಏನಾದ್ರೂ ಯೋಚನೆ ಮಾಡ್ತಿದ್ಯಾ? ಇನ್ಮೇಲೆ ನೀನೇನ್ ಮಾಡಿದ್ರು ಆಗಲ್ಲ ಬಿಡು. ಇನ್ಮೇಲೆ ನೀನೇನೇ ಪ್ಲಾನ್ ಮಾಡಿದ್ರು, ಕುತಂತ್ರ ಮಾಡಿದ್ರು, ಏನೇ ಮಾಡಿದ್ರು ನನ್ನ ರಾಜ್ಯನ ದೂರ ಮಾಡಕ್ಕಾಗಲ್ಲ. ನನಗೆ ರಾಜಲಕ್ಷ್ಮಿಗೆ ಮದ್ವೆ ಫಿಕ್ಸ್ ಆಗಿದೆ. ಇನ್ಮೇಲೆ 100 ಜನ ಅಸ್ಮಿತಾ ಎದುರುಗಡೆ ಬಂದ್ರು ನಮ್ ಮದ್ವೆ ನಿಲ್ಸಕ್ಕಾಗಲ್ಲ. ನಿನ್ ಎಲ್ಲ ಷಡ್ಯಂತ್ರನ ದಾಟಿ ನನ್ನ ಪವಿತ್ರವಾದ ಪ್ರೀತಿನ ನಾನು ಗೆಲ್ಸ್ಕೊಂಡೆ. ನೀನು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗು. ಹೋಗ್ತಾ ಇರೋ, ಹೋಗು. ಹೇಳ್ತಾ ಇರೋದ್ ನಿಂಗೆ, ಹೋಗ್ತಾ ಇರೋ. ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಹೊರಗೋಗು. ಅಸ್ಮಿತಾ, 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 ಲೇ ಅಸ್ಮಿತಾ, ಏನಾಯ್ತು? ಏನೋ ರಕ್ತ? ಅಮ್ಮ ಅಸ್ಮಿತಾ, ಅಸ್ಮಿತಾ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಕಣೋ. ಅಸ್ಮಿತಾ, ಅಮ್ಮ ಅಸ್ಮಿತಾ, ಬೇಗ ಅಸ್ಮಿತಾ. ಹಿಡ್ಕೊ. ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ, ಇರಿ. ಅಮ್ಮ, 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 ಬಾತ್ರೂಮಲ್ಲಿ ಯಾಕೆ ನೀರು ಬರ್ತಿಲ್ಲ? ಅತ್ತೆ, ಅತ್ತೆ, ಇಲ್ಲಿ. ಹೊರಗಡೆ, ಹೊರಗಡೆ ಬಾತ್ರೂಮಲ್ಲಿ ನೀರು ಬರ್ತಾ ಇದೆ. ಹೇಳಿ ಅವ್ರಿಗೆ, ಹೇಳಿ. ಏನಪ್ಪ ರಾಜು, ಆಚೆ ನಲ್ಲಿ ಬರ್ತಿದ್ಯಂತೆ, ಅಲ್ಲಿ ಹೋಗಿ ನೋಡು. ಅತ್ತೆ, ಅತ್ತೆ, ಏನು ಸೀನು? ಬನ್ನಿ ಇಲ್ಲಿ. ಏನು ಅದು? ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನಪ್ಪ? ಈ ರೂಮಲ್ಲಿ ನನ್ ಪರ್ಸ್ ಇದೆ, ಸ್ವಲ್ಪ ತಗೊಂಡ್ ಬಂದ್ ಕೊಡ್ತೀರಾ? ನೀನು ಹೋಗಿ ತಗೋ ಸೀನು, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ಅಯ್ಯೋ ಪ್ಲೀಸ್ ಪ್ಲೀಸ್ ಪ್ಲೀಸ್, ಆ ರೂಮಿಗೆ ನಾನು ಹೋಗಲ್ಲ ಅತ್ತೆ, ನೀವೇ ತಂದು ಕೊಡಿ. ಅಲ್ಲಿ ಆದ್ಯ ಇದ್ದಾಳೆ ಅತ್ತೆ, ಆದ್ಯ. ಅಯ್ಯೋ, ಆದ್ಯ ತಾನೇ ಇರೋದು, ಏನೋ ದೆವ್ವ ಇರೋ ಥರ ಹೇಳ್ತಿದ್ಯಾ? ನೀನು ಅವಳಿಗೆ ಹೇಳು, ಅವಳು ತಂದ್ಕೊಡ್ತಾಳೆ, ಕೇಳು. ಆದ್ಯನ್ಗ ಬೇಡ ಅತ್ತೆ, ನಾನಂತೂ ಒಳಗೆ ಹೋಗಲ್ಲ, ಪ್ಲೀಸ್ ಅತ್ತೆ. ಮದ್ವೆ ಅದ್ ಹೆಂಡತಿ ಹತ್ರ ಹೋಗೋಕೆ ಏನು ಭಯ? ಹೋಗು. ಅತ್ತೆ, ಅದು ಮದ್ವೆನೇ ಅಲ್ಲ ಅತ್ತೆ, ಸುಳ್ಳು. ನಿಮ್ಗೆ ಕೈ ಮುಗಿತೀನತ್ತೆ, ಪ್ಲೀಸ್ ನನ್ನ ಪರ್ಸ್ ತಂದು ಕೊಡ್ತೀರಾ? ಹೋಗಿ ಅತ್ತೆ, ಹೋಗಿ ಹೋಗಿ ಎತ್ಕೊಂಬನ್ನಿ ಅಲ್ಲ ಅತ್ತೆ, ಕಣೋ, ಹೋಗಿ. ಆದ್ಯ, ಸೀನು ಪರ್ಸಿಲ್ಲಮ್ಮ. ಅಲ್ಲಿದೆ ದೊಡ್ಡಮ್ಮ. ಅಲ್ಲ, ಪರ್ಸ್ ತಗೊಂಡು ಹೋಗೋದಕ್ಕೂ ಸೀನು ಅದ್ಯಾಕೆ ಹೆದರ್ತಿದ್ದಾನೋ ಏನೋ. ತಗೊಳ್ಳೋ.
ಏಯ್ ಯಾರು ನಾನೇ ಅಮ್ಮ ಅಮ್ಮ ಹಾ ಏಯ್ ಏನ್ ಬುದ್ಧಿ ಇಲ್ವಾ? ಹಾ ರಾಜು ಹಾಗೆಲ್ಲ ಹೇಳಲ್ವಲ್ಲ, ಆದ್ರೆ ಧ್ವನಿ ಮಾತ್ರ ರಾಜುದೇ. ಹಾ, ಬುದ್ಧಿ ಇದೆ. ಬುದ್ಧಿ ತುಂಬಾನೇ ಚೆನ್ನಾಗಿದೆ. ಹ. ರಾಜಿನ 9 ತಿಂಗಳು ಗರ್ಭದಲ್ಲಿ ಹೊತ್ತ ತಾಯಿ ನಾನು. ನನ್ನನ್ನು ಆ ಕಡೆ ಕಳಿಸಿ ನೀವೊಬ್ರೇ ಕನ್ಯಾದಾನ ಅದು ಹೇಗ್ರಿ ಮಾಡ್ತೀರಾ? ನನ್ನ ಮಗಳ ಮದುವೆ ನನ್ನಿಷ್ಟ. ನಾನು ಹಾಕಿದ ಗೆರೆನ್ ದಾಟಿ ನಾನು ಬೇಡ ಅಂದವ್ರ ಜೊತೆಗೆ ನೀನ್ ಹೋದಾಗ ಆಗ ನೆನಪಕ್ಕೆ ಬರ್ಲಿಲ್ವಾ ನಿನ್ ಮಗಳು? ಹೆತ್ತಿದೀನಿ ಸಾಕಿದೀನಿ ಅಂತ ಈಗ ಜ್ಞಾಪಕಕ್ಕೆ ಬಂತ? ಅಯ್ಯೋ ರೀ, ಈಗ ಸಮಸ್ಯೆ ಇರೋದು ಗೆರೆದಲ್ಲ, ನಮ್ಮ ರಾಜಿ ಮದ್ವೆದು. ನೋಡಿ, ಮದ್ವೆಲಿ ನಾನು ಇರ್ಲೇಬೇಕು. ಒಬ್ಳು ತಾಯಿಯಾಗಿ ನನ್ನ ಆಶೀರ್ವಾದ ಅವಳಿಗೆ ಬೇಕೇ ಬೇಕು. ನಾನು ಇರ್ತೀನಿ. ಅಮ್ಮ ಹ, ಏನಾಯ್ತು? ಏನಾಯ್ತೋ ರಾಜು? ಅಮ್ಮ ಅಮ್ಮ ಅಂತ ಕಿರ್ಸ್ತಿದ್ಯಲ್ಲ, ಮತ್ತೆ ಏನ್ ಮಾಡಿದ್ಯೆ? ನೋಡಮ್ಮ, ನಾನು ಬಟ್ಟೆ ತಗೊಂಡು ವಾಪಸ್ ಕೊಡ್ತಾ ಇಲ್ಲ. ನನ್ ಮಗ ಸ್ನಾನ ಮಾಡ್ತಿದ್ರೆ ಬಟ್ಟೆ ತಗೊಂಡ್ ಇಟ್ಕೊತ್ಯಾ? ಕೊಡೆ ಅಲ್ಲಿ, ಅತ್ತೆ, ಕೊಡೆ. ಮಗನ್ ಬಟ್ಟೆ ತಗೊಂಡ್ ನಿಂಗೇನೆ ಕೆಲ್ಸ? ಅಯ್ಯೋ ಕೊಡೆಲಿ, ಕೊಡೆ. ಬಿಡಿಯತ್ತೆ. ತಗೋಪ. ಇರು, ನಿಂಗ್ ಮಾಡ್ತೀನಿ. ನನ್ ಮಗ ಸ್ನಾನ ಮಾಡ್ತಿದ್ರೆ ಬಟ್ಟೆ ತೆಗೆದಿಟ್ಕೋತ್ಯಾ? ಏಯ್ ಅತ್ತೆ, ರಾಜು, ರಾಜು, ರಾಜು. ಅಯ್ಯೋ ಅಯ್ಯೋ ದೇವ್ರೆ. ಏಯ್ ರಾಜೇ, ರಾಜಲಕ್ಷ್ಮಿ, ಅಪ್ಪ, ಏನಾಯ್ತಪ್ಪ? ರಾಜಿ, ನಿನ್ನ ಮದುವೆಲಿ ಈ ನಿನ್ನ ಅಪ್ಪ ಇದ್ರೆ ಸಾಕಾಗತ್ತಾ ಅಥವಾ ನಿಮ್ಮಮ್ಮನೂ ಬೇಕಾ? ಏ ರಾಜಿ, ಅಮ್ಮ ಇರ್ಬೇಕು, ಅಮ್ಮನೂ ಇರ್ಬೇಕು ಅಂತ ಹೇಳು. ಹೇಳು ರಾಜಿ, ನಿನಗೆ ಈ ಅಪ್ಪ ಬೇಕಾ ಅಥವಾ ನಿಮ್ಮಮ್ಮ ಬೇಕಾ? ಹೇಳಮ್ಮ, ಅಮ್ಮ ಬೇಕು, ಅಮ್ಮ ಬೇಕು ಅಂತ ಹೇಳು. ಏನು ಮುಚ್ಚು ಮರೆ ಇಲ್ಲದೆ ನಿನಗೆ ಯಾರು ಮುಖ್ಯ ಅಂತ ಹೇಳು. ನೀವ್ ಹೇಳ್ದ ಹಾಗೆ ಮಾಡ್ತೀನಿ ಅಪ್ಪ. ನಿಮ್ಮಿಷ್ಟನೇ ನನ್ನಿಷ್ಟ.
ಅಮ್ಮ ಕೇಳಿಸ್ತಾ ಇದೆ ತಾನೇ?